ಕೂಡ ವಿರೋಧ ಮಾಡಿಕೊಂಡು ಬಂದಂತ ದ್ವೇಷ ಭಾಷಣ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಮಾಡುವಲ್ಲಿ ಅಂಗೀಕಾರ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಸಫಲವಾಗಿದೆ. ಇನ್ನಿರೋದು ಒಂದೇ ಹೆಜ್ಜೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ, ಅದು ವಿಧಾನ ಪರಿಷತ್ನಲ್ಲೇ ಇದನ್ನ ಅಂಗೀಕಾರ ಮಾಡಬೇಕು. ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿದೆ. ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ವಿಧಾನ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಇವತ್ತು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆಯನ್ನ ಮಾಡ್ತಾರೆ. ಮೇಲ್ಮನೆಯಲ್ಲಿ ದ್ವೇಷ ಭಾಷಣ ಬಿಲ್ ತಡೆಯುತ್ತಾ ಮೈತ್ರಿ. ಬಿಜೆಪಿ ಮತ್ತೆ ಜೆಡಿಎಸ್ನ ಎಂಎಲ್ಸಿಗಳ ರಣತಂತ್ರವೇನು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್. ದ್ವೇಷ ಭಾಷಣ ಬ್ಯಾಟಲ್ ಇದೆಯಲ್ಲ, ಈ ಬಿಲ್ ಪಾಸ್ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಇನ್ನಿರುವುದು ವಿಧಾನ ಪರಿಷತ್ನಲ್ಲಿ ಏನ್ ಮಾಡೋದು ಅಂತ ಹೇಳಿ. ಶಾಂತಿ ಕದಡುವ ಭಾಷಣ ತಡೆಯ ಉದ್ದೇಶದಿಂದ ಮತ್ತು ಪೊಲೀಸ್ ನೋಟಿಸ್ ಸಾಲದ ಕಾರಣ ಬಲಿಷ್ಠ ಕಾಯ್ದೆ ಅಗತ್ಯ ಇದೆ. ಸಾಮಾಜಿಕ ಜಾಲತಾಣ, ಪುಸ್ತಕ, ಕರಪತ್ರ, ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಹರಡುವ ದ್ವೇಷ ನಿಯಂತ್ರಣ, ಧರ್ಮ, ಜಾತಿ, ಲಿಂಗ, ಭಾಷೆ ಆಧಾರದಲ್ಲಿ ಮಾಡುವ ಪೂರ್ವಗ್ರಹ ಪೀಡಿತ ಟೀಕೆಯನ್ನು ಹತ್ತಿಕ್ಕಲು ಸಹಕಾರಿ ಅನ್ನೋ ಉದ್ದೇಶದಿಂದ ಜೈಲು ಶಿಕ್ಷೆ, ದಂಡದಿಂದ ದ್ವೇಷ ಬಿತ್ತುವವರಿಗೆ ಇದರಿಂದ ಭಯ ಹುಟ್ಟಬಹುದು ಅನ್ನೋ ಕಾರಣಕ್ಕೋಸ್ಕರ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಮಂಡನೆ ಮಾಡಿದೆ. ಕೂಡ ವಿರೋಧ ಮಾಡಿಕೊಂಡು ಬಂದಂತ ದ್ವೇಷ ಭಾಷಣ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಮಾಡುವಲ್ಲಿ ಅಂಗೀಕಾರ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಸಫಲವಾಗಿದೆ. ಇನ್ನಿರೋದು ಒಂದೇ ಹೆಜ್ಜೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ, ಅದು ವಿಧಾನ ಪರಿಷತ್ನಲ್ಲೇ ಇದನ್ನ ಅಂಗೀಕಾರ ಮಾಡಬೇಕು. ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿದೆ. ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ವಿಧಾನ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಇವತ್ತು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆಯನ್ನ ಮಾಡ್ತಾರೆ. ಮೇಲ್ಮನೆಯಲ್ಲಿ ದ್ವೇಷ ಭಾಷಣ ಬಿಲ್ ತಡೆಯುತ್ತಾ ಮೈತ್ರಿ. ಬಿಜೆಪಿ ಮತ್ತೆ ಜೆಡಿಎಸ್ನ ಎಂಎಲ್ಸಿಗಳ ರಣತಂತ್ರವೇನು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್. ದ್ವೇಷ ಭಾಷಣ ಬ್ಯಾಟಲ್ ಇದೆಯಲ್ಲ, ಈ ಬಿಲ್ ಪಾಸ್ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಇನ್ನಿರುವುದು ವಿಧಾನ ಪರಿಷತ್ನಲ್ಲಿ ಏನ್ ಮಾಡೋದು ಅಂತ ಹೇಳಿ. ಶಾಂತಿ ಕದಡುವ ಭಾಷಣ ತಡೆಯ ಉದ್ದೇಶದಿಂದ ಮತ್ತು ಪೊಲೀಸ್ ನೋಟಿಸ್ ಸಾಲದ ಕಾರಣ ಬಲಿಷ್ಠ ಕಾಯ್ದೆ ಅಗತ್ಯ ಇದೆ. ಸಾಮಾಜಿಕ ಜಾಲತಾಣ, ಪುಸ್ತಕ, ಕರಪತ್ರ, ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಹರಡುವ ದ್ವೇಷ ನಿಯಂತ್ರಣ, ಧರ್ಮ, ಜಾತಿ, ಲಿಂಗ, ಭಾಷೆ ಆಧಾರದಲ್ಲಿ ಮಾಡುವ ಪೂರ್ವಗ್ರಹ ಪೀಡಿತ ಟೀಕೆಯನ್ನು ಹತ್ತಿಕ್ಕಲು ಸಹಕಾರಿ ಅನ್ನೋ ಉದ್ದೇಶದಿಂದ ಜೈಲು ಶಿಕ್ಷೆ, ದಂಡದಿಂದ ದ್ವೇಷ ಬಿತ್ತುವವರಿಗೆ ಇದರಿಂದ ಭಯ ಹುಟ್ಟಬಹುದು ಅನ್ನೋ ಕಾರಣಕ್ಕೋಸ್ಕರ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಮಂಡನೆ ಮಾಡಿದೆ. ಕೂಡ ವಿರೋಧ ಮಾಡಿಕೊಂಡು ಬಂದಂತ ದ್ವೇಷ ಭಾಷಣ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಮಾಡುವಲ್ಲಿ ಅಂಗೀಕಾರ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಸಫಲವಾಗಿದೆ. ಇನ್ನಿರೋದು ಒಂದೇ ಹೆಜ್ಜೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ, ಅದು ವಿಧಾನ ಪರಿಷತ್ನಲ್ಲೇ ಇದನ್ನ ಅಂಗೀಕಾರ ಮಾಡಬೇಕು. ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿದೆ. ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ವಿಧಾನ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಇವತ್ತು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆಯನ್ನ ಮಾಡ್ತಾರೆ. ಮೇಲ್ಮನೆಯಲ್ಲಿ ದ್ವೇಷ ಭಾಷಣ ಬಿಲ್ ತಡೆಯುತ್ತಾ ಮೈತ್ರಿ. ಬಿಜೆಪಿ ಮತ್ತೆ ಜೆಡಿಎಸ್ನ ಎಂಎಲ್ಸಿಗಳ ರಣತಂತ್ರವೇನು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್. ದ್ವೇಷ ಭಾಷಣ ಬ್ಯಾಟಲ್ ಇದೆಯಲ್ಲ, ಈ ಬಿಲ್ ಪಾಸ್ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಇನ್ನಿರುವುದು ವಿಧಾನ ಪರಿಷತ್ನಲ್ಲಿ ಏನ್ ಮಾಡೋದು ಅಂತ ಹೇಳಿ. ಶಾಂತಿ ಕದಡುವ ಭಾಷಣ ತಡೆಯ ಉದ್ದೇಶದಿಂದ ಮತ್ತು ಪೊಲೀಸ್ ನೋಟಿಸ್ ಸಾಲದ ಕಾರಣ ಬಲಿಷ್ಠ ಕಾಯ್ದೆ ಅಗತ್ಯ ಇದೆ.
ಸಾಮಾಜಿಕ ಜಾಲತಾಣ, ಪುಸ್ತಕ, ಕರಪತ್ರ, ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಹರಡುವ ದ್ವೇಷ ನಿಯಂತ್ರಣ, ಧರ್ಮ, ಜಾತಿ, ಲಿಂಗ, ಭಾಷೆ ಆಧಾರದಲ್ಲಿ ಮಾಡುವ ಪೂರ್ವಗ್ರಹ ಪೀಡಿತ ಟೀಕೆಯನ್ನು ಹತ್ತಿಕ್ಕಲು ಸಹಕಾರಿ ಅನ್ನೋ ಉದ್ದೇಶದಿಂದ ಜೈಲು ಶಿಕ್ಷೆ, ದಂಡದಿಂದ ದ್ವೇಷ ಬಿತ್ತುವವರಿಗೆ ಇದರಿಂದ ಭಯ ಹುಟ್ಟಬಹುದು ಅನ್ನೋ ಕಾರಣಕ್ಕೋಸ್ಕರ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಮಂಡನೆ ಮಾಡಿದೆ. ಕೂಡ ವಿರೋಧ ಮಾಡಿಕೊಂಡು ಬಂದಂತ ದ್ವೇಷ ಭಾಷಣ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಮಾಡುವಲ್ಲಿ, ಅಂಗೀಕಾರ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಸಫಲವಾಗಿದೆ. ಇನ್ನಿರೋದು ಒಂದೇ ಹೆಜ್ಜೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ, ಅದು ವಿಧಾನ ಪರಿಷತ್ನಲ್ಲೇ ಇದನ್ನ ಅಂಗೀಕಾರ ಮಾಡಬೇಕು. ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿದೆ. ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ವಿಧಾನ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಇವತ್ತು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆಯನ್ನ ಮಾಡ್ತಾರೆ. ಮೇಲ್ಮನೆಯಲ್ಲಿ ದ್ವೇಷ ಭಾಷಣ ಬಿಲ್ ತಡೆಯುತ್ತಾ ಮೈತ್ರಿ. ಬಿಜೆಪಿ ಮತ್ತೆ ಜೆಡಿಎಸ್ನ ಎಂಎಲ್ಸಿಗಳ ರಣತಂತ್ರವೇನು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್. ದ್ವೇಷ ಭಾಷಣ ಬ್ಯಾಟಲ್ ಇದೆಯಲ್ಲ, ಈ ಬಿಲ್ ಪಾಸ್ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಇನ್ನಿರುವುದು ವಿಧಾನ ಪರಿಷತ್ನಲ್ಲಿ ಏನ್ ಮಾಡೋದು ಅಂತ ಹೇಳಿ. ಶಾಂತಿ ಕದಡುವ ಭಾಷಣ ತಡೆಯ ಉದ್ದೇಶದಿಂದ ಮತ್ತು ಪೊಲೀಸ್ ನೋಟಿಸ್ ಸಾಲದ ಕಾರಣ ಬಲಿಷ್ಠ ಕಾಯ್ದೆಯ ಅಗತ್ಯ ಇದೆ. ಸಾಮಾಜಿಕ ಜಾಲತಾಣ, ಪುಸ್ತಕ, ಕರಪತ್ರ, ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಹರಡುವ ದ್ವೇಷ ನಿಯಂತ್ರಣ, ಧರ್ಮ, ಜಾತಿ, ಲಿಂಗ, ಭಾಷೆ ಆಧಾರದಲ್ಲಿ ಮಾಡುವ ಪೂರ್ವಗ್ರಹ ಪೀಡಿತ ಟೀಕೆಯನ್ನು ಹತ್ತಿಕ್ಕಲು ಸಹಕಾರಿ ಅನ್ನೋ ಉದ್ದೇಶದಿಂದ ಜೈಲು ಶಿಕ್ಷೆ, ದಂಡದಿಂದ ದ್ವೇಷ ಬಿತ್ತುವವರಿಗೆ ಇದರಿಂದ ಭಯ ಹುಟ್ಟಬಹುದು ಅನ್ನೋ ಕಾರಣಕ್ಕೋಸ್ಕರ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಮಂಡನೆ ಮಾಡಿದೆ. ಕೂಡ ವಿರೋಧ ಮಾಡಿಕೊಂಡು ಬಂದಂತ ದ್ವೇಷ ಭಾಷಣ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಮಾಡುವಲ್ಲಿ, ಅಂಗೀಕಾರ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಸಫಲವಾಗಿದೆ. ಇನ್ನಿರೋದು ಒಂದೇ ಹೆಜ್ಜೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ, ಅದು ವಿಧಾನ ಪರಿಷತ್ನಲ್ಲೇ ಇದನ್ನ ಅಂಗೀಕಾರ ಮಾಡಬೇಕು. ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿದೆ. ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ವಿಧಾನ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಇವತ್ತು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆಯನ್ನ ಮಾಡ್ತಾರೆ. ಮೇಲ್ಮನೆಯಲ್ಲಿ ದ್ವೇಷ ಭಾಷಣ ಬಿಲ್ ತಡೆಯುತ್ತಾ ಮೈತ್ರಿ. ಬಿಜೆಪಿ ಮತ್ತೆ ಜೆಡಿಎಸ್ನ ಎಂಎಲ್ಸಿಗಳ ರಣತಂತ್ರವೇನು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್. ದ್ವೇಷ ಭಾಷಣ ಬ್ಯಾಟಲ್ ಇದೆಯಲ್ಲ, ಈ ಬಿಲ್ ಪಾಸ್ ಮಾಡುವಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಇನ್ನಿರುವುದು ವಿಧಾನ ಪರಿಷತ್ನಲ್ಲಿ ಏನ್ ಮಾಡೋದು ಅಂತ ಹೇಳಿ. ಶಾಂತಿ ಕದಡುವ ಭಾಷಣ ತಡೆಯ ಉದ್ದೇಶದಿಂದ ಮತ್ತು ಪೊಲೀಸ್ ನೋಟಿಸ್ ಸಾಲದ ಕಾರಣ ಬಲಿಷ್ಠ ಕಾಯ್ದೆಯ ಅಗತ್ಯ ಇದೆ. ಸಾಮಾಜಿಕ ಜಾಲತಾಣ, ಪುಸ್ತಕ, ಕರಪತ್ರ, ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಹರಡುವ ದ್ವೇಷ ನಿಯಂತ್ರಣ, ಧರ್ಮ, ಜಾತಿ, ಲಿಂಗ, ಭಾಷೆ ಆಧಾರದಲ್ಲಿ ಮಾಡುವ ಪೂರ್ವಗ್ರಹ ಪೀಡಿತ ಟೀಕೆಯನ್ನು ಹತ್ತಿಕ್ಕಲು ಸಹಕಾರಿ ಅನ್ನೋ ಉದ್ದೇಶದಿಂದ ಜೈಲು ಶಿಕ್ಷೆ, ದಂಡದಿಂದ ದ್ವೇಷ ಬಿತ್ತುವವರಿಗೆ ಇದರಿಂದ ಭಯ ಹುಟ್ಟಬಹುದು ಅನ್ನೋ ಕಾರಣಕ್ಕೋಸ್ಕರ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಮಂಡನೆ ಮಾಡಿದೆ.